ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪೂಜಾ. ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇವತ್ತಿನ ವಿಡಿಯೋ ಏನು ಅಂದರೆ ತಮ್ನೇಲ್ ನೋಡಿ ಆಲ್ರೆಡಿ ಗೊತ್ತಾಗಿರ್ಬೋದು. ನಾನು ಕಲ್ಲೂರಿಗೆ ಶಾಪಿಂಗ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಏನಕ್ಕೆ ಅಂದರೆ ನನ್ನ ಸಬ್ಸ್ಕ್ರೈಬರ್ಸ್ಗೋಸ್ಕರ ಗಿಫ್ಟ್ನ ಕೊಡಬೇಕು ಅಂತ ಹೇಳಿದ್ನಲ್ಲ ಲಾಸ್ಟ್ ವಿಡಿಯೋದಲ್ಲಿ ಯೂಟ್ಯೂಬ್ ಪೇಮೆಂಟಿಂದ. ಅದಕ್ಕೆ ಅಂದ್ಬಿಟ್ಟು ಕಲ್ಲೂರಿಗೆ ಹೋಗ್ತಾ ಇದ್ದೀನಿ. ನಾನು ಇದನ್ನು ಇವತ್ತು ಡಿಸೈಡ್ ಮಾಡಿದ್ದಲ್ಲ, ತುಂಬ ದಿನದ ಹಿಂದೆನೇ ಅಂದ್ಕೊಂಡಿದ್ದೆ. ಯೂಟ್ಯೂಬಲ್ಲಿ ಫಸ್ಟ್ ಪೇಮೆಂಟ್ ಬಂದಮೇಲೆ ನನ್ನ ಸಬ್ಸ್ಕ್ರೈಬರ್ಸ್ಗೆಲ್ಲ ನಾನು ಕಲ್ಲೂರಲ್ಲಿ ಸ್ಯಾರೀಸ್ನ ತಂದು ಅವ್ರಿಗೆ ಗಿಫ್ಟಾಗಿ ಕಳಿಸ್ಬೇಕು ಅಂತ ತುಂಬ ದಿನದಿಂದನೇ ಅಂದ್ಕೊಂಡಿದ್ದೆ. ಇವತ್ತು ಫೈನಲಿ ಹೊರಟಿದ್ದೀನಿ. ಬನ್ನಿ ನೀವು ಕೂಡ ನನ್ನ ಜೊತೆ ನಾನು ಎಲ್ಲಿ ಹೋಗ್ತೀನಿ, ಯಾವ ಥರ ಸ್ಯಾರಿಗಳನ್ನ ಶಾಪಿಂಗ್ ಮಾಡ್ತೀನಿ ಅಂತ ನಿಮಗೂ ಕೂಡ ತೋರಿಸ್ತೀನಿ. ನಾವಿವಾಗ ಹೋಗ್ತಾ ಇರೋದು ಚಂದ್ರಯ್ಯ ರೇಷ್ಮೆ ಮಹಲ್ಗೆ. ಇಲ್ಲಿ ಏನಪ್ಪ ಅಂದರೆ ತುಂಬಾ ಕಲೆಕ್ಷನ್ಸ್ ಇರುತ್ತೆ. ಹಾಗೆ ಪ್ರೈಸ್ ಕೂಡ ರೀಸನಬಲ್ ಆಗಿರುತ್ತೆ. ಫಿಕ್ಸೆಡ್ ಪ್ರೈಸ್ ಇರ್ಬೋದು, ಬಟ್ ರೀಸನಬಲ್ ಆಗಿ ಹಾಕಿರ್ತಾರೆ. ಬೇರೆ ಕಡೆಗೆಲ್ಲ ಹೋಲಿಸ್ಕೊಂಡ್ರೆ ಬಾರ್ಗೇನಿಂಗ್ ಆ ಥರ ಎಲ್ಲ ಆಪ್ಷನ್ ಇಲ್ಲಿ ಇಲ್ಲವೇ ಇಲ್ಲ. ನೀವು ಎಷ್ಟೇ ಲಕ್ಷದ ಬಟ್ಟೆ ತೊಗೊಂಡ್ರು ಫಿಕ್ಸೆಡ್ ಪ್ರೈಸು ಇನ್ಕ್ಲೂಡಿಂಗ್ GST ಎಲ್ಲ ಹಾಕಿರ್ತಾರೆ. ನಮಗೇನೋ ಅದು ವರ್ತ್ ಅಂತ ಅನ್ನಿಸ್ತು. ನೋಡ್ತಿರ್ಬೋದು ಸ್ಟಾರ್ಟಿಂಗಲ್ಲಿ ಯಾರೋ ಕಸ್ಟಮರ್ ರೇಷ್ಮೆ ಸೀರೆಗಳನ್ನ ನೋಡ್ತಿದ್ರು. ನಾವಿವಾಗ ಫಸ್ಟು ಬಂದಿರೋದು ಮೈಸೂರು ಸಿಲ್ಕ್ ಸ್ಯಾರಿ ಸೆಕ್ಷನ್ಗೆ. ನನ್ನ ಒಬ್ಬರು ಕಸ್ಟಮರು ನೀವು ಕಲ್ಲೂರಿಗೆ ಹೋದಾಗ ನನಗೆ ಮೈಸೂರು ಸಿಲ್ಕ್ ಸ್ಯಾರಿನ ತಂದುಕೊಡಿ ಅಂತ ಹೇಳಿದರು. ಹಾಗಾಗಿ ಫಸ್ಟು ಮೈಸೂರು ಸಿಲ್ಕ್ ಸ್ಯಾರಿನ ನೋಡಿಬಿಡೋಣ ಅಂತ ಬಂದ್ವಿ. ಇಲ್ಲಿ 7ಗೆಲ್ಲ ಶಾಪ್ ಕ್ಲೋಸ್ ಆಗುತ್ತೆ. ನಾವು ಅಲ್ಲಿ ಹೋದಾಗ ಆಲ್ರೆಡಿ 6 ಆಗೋಗಿತ್ತು. ಹಾಗಾಗಿ ಇವರು 7ವರೆಗೂ ಅಷ್ಟೇ ನಾವಿರೋದು ಇಲ್ಲಿ ಅಂತ ಅಂದರು. ಅದಕ್ಕೆ ಫಸ್ಟ್ ಅದನ್ನೇ ನೋಡಿಬಿಡೋಣ, ಆಮೇಲೆ ಮೇಲ್ಗಡೆ ಫ್ಲೋರ್ಗೆ ಹೋಗೋಣ ಅಂದ್ಬಿಟ್ಟು ಫಸ್ಟು ನಾನೀಗ ಮೈಸೂರು ಸಿಲ್ಕ್ ಸ್ಯಾರೀಸ್ನ ತೋರಿಸ್ತಿದ್ದೀನಿ. ನಿಮಗೂ ಯಾರಿಗಾದರೂ ಬೇಕಂದರೆ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ನಿಮಗೂ ಕೂಡ ಶೇರ್ ಮಾಡ್ತೀನಿ. ತುಂಬಾ ಒಳ್ಳೊಳ್ಳೆ ಕಲರ್ಸ್ ಕಾಂಬಿನೇಷನ್ ಇತ್ತು ಮೈಸೂರು ಸಿಲ್ಕಲ್ಲಿ. ಸ್ಟಾರ್ಟಿಂಗ್ ಬಂದು 4.7 4700 ರೂಪಾಯಿಂದ ಸ್ಟಾರ್ಟ್ ಆದರೆ 14,000ರಿಂದ 15,000ವರೆಗೂ ಮೈಸೂರು ಸಿಲ್ಕ್ ಸ್ಯಾರಿಗಳು ಇಲ್ಲಿ ಸಿಗುತ್ತೆ. ನಾನೀಗ ಸ್ಟಾರ್ಟಿಂಗಲ್ಲಿ ನೋಡ್ತಾ ಇರೋದೆಲ್ಲ ಸ್ಟಾರ್ಟಿಂಗ್ ಪ್ರೈಸಿಂದ. ಇದೆಲ್ಲ 4,500 4,700 ಆ ಥರದಿಂದ ಸ್ಟಾರ್ಟ್ ಆಗುತ್ತೆ. ನನ್ನ ಕಸ್ಟಮರು ಅವರೊಂದು ಇಷ್ಟು ಬಜೆಟಲ್ಲಿ ನನಗೆ ತೊಗೊಂಬನ್ನಿ ಅಂತ ಹೇಳಿದರು. ಹಂಗಾಗಿ ನೋಡ್ತಾ ಇದ್ದೀನಿ ಅದೇ ಬಜೆಟಲ್ಲಿ. ಅವರು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಫೋಟೋ ಕಳಿಸಿ ನನಗೆ, ಅದರಲ್ಲಿ ನಾನು ಸೆಲೆಕ್ಟ್ ಮಾಡ್ತೀನಿ ಅಂತ ಹೇಳಿದರು. ಹಂಗಾಗಿ ನಾನು ಫಸ್ಟು ನೋಡ್ತಾ ಇದ್ದೀನಿ, ಹಾಗೆ ಅದನ್ನು ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಲ್ವಾ ಕಲರ್ ಕಾಂಬಿನೇಷನು. ಆದರೆ ಸ್ವಲ್ಪ ಎಲ್ಲೋ ನನಗೆ ಬ್ರೈಟ್ ಅಂತ ಅನ್ನಿಸ್ತು. ಪರ್ಪಲ್ ಚೆನ್ನಾಗಿ ಕಾಣಿಸ್ತಿತ್ತು. ತುಂಬಾ ಕಲರ್ ಆಪ್ಷನ್ಸ್ ಇತ್ತು. ಇದೆಲ್ಲ ವಿತ್ ಪ್ರೈಸು ಕೂಡ ತೋರಿಸ್ತೀನಿ. ಕೆಲವೊಂದು ಆಲ್ಮೋಸ್ಟ್ ಸಿಮಿಲರೇ ಇತ್ತು ಕೆಲವೊಂದೆಲ್ಲ ಪ್ರೈಸ್ಗಳು. ಅಂದರೆ 4,750ಯಲ್ಲಿ ಒಂದು ಸ್ವಲ್ಪ ಕಲರ್ಸ್ಗಳಿತ್ತು. ನೆಕ್ಸ್ಟ್ ನಾವು ನೋಡಿದ್ದು 6,280 ಅದರಲ್ಲಿ ಕೂಡ ಕಲರ್ಸ್ಗಳಿತ್ತು. ಅದನ್ನು ಕೂಡ ತೋರಿಸ್ತೀನಿ. ಕಾಂಟ್ರಾಸ್ಟಲ್ಲಿ ಬೇಕಂದ್ರೂ ಕೂಡ ಸಿಗುತ್ತೆ, ಇಲ್ಲ ಸೆಲ್ಫಲ್ಲೂ ಕೂಡ ಸಿಗುತ್ತೆ. ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ ಅಂತ ಹೇಳ್ಬೋದು. ವರ್ತ್ ಫಾರ್ ಮನಿ ಅಂತ. ಆದರೆ 4,700 ರೂಪಾಯಿದು ಸ್ವಲ್ಪ ತೆಳು ಅಂತ ಅನ್ನಿಸ್ತು ನನಗೆ. ಅದಕ್ಕಿಂತ ಮೇಲೆ ಹೋದರೆ ಸ್ವಲ್ಪ ಚೆನ್ನಾಗಿದೆ ಬಟ್ಟೆಗಳು. ಆದರೂ ಒರಿಜಿನಲ್ ಮೈಸೂರು ಸಿಲ್ಕ್ಸ್ನ ತೊಗೊಬೇಕು ಅಂತ ಅಂದರೆ ಒಂದು 8,000 9,000 ಆ ರೇಂಜಲ್ಲಿ ತೊಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಆ ಸ್ಯಾರಿಗಳು ಯಾವ ರೀತಿ ಇರುತ್ತೆ ಅಂತ ಕೂಡ ಇವತ್ತು ತೋರಿಸ್ತೀನಿ. ನಾನು ತುಂಬ ಸಲ ಈ ಶಾಪಲ್ಲಿ ವೀಡಿಯೋಸ್ನ ಮಾಡಿದ್ದೀನಿ, ಬಟ್ ಮೈಸೂರು ಸಿಲ್ಕ್ ಸ್ಯಾರೀಸ್ನ ಯಾವತ್ತೂ ತೋರಿಸಿರಲಿಲ್ಲ. ಇವತ್ತು ನನ್ನ ಕಸ್ಟಮರ್ಗೋಸ್ಕರ ನಾನು ಇಲ್ಲಿ ಸೀರೆನ ನೋಡ್ತಿದ್ನಲ್ಲ, ಹಾಗೆ ನಿಮಗೂ ಕೂಡ ಯಾರಿಗಾದರೂ ಬೇಕಿದ್ರೆ ಹೆಲ್ಪ್ ಆಗ್ಬೋದು ಅಂತ ವಿಡಿಯೋನ ಮಾಡ್ತಾ ಇರೋದು. ಅಲ್ಲಿ ಆಲ್ಮೋಸ್ಟ್ ಇಲ್ಲಿರೋದೆಲ್ಲದು ಕೂಡ ಮೈಸೂರು ಸಿಲ್ಕೇನೆ. ಅದರಲ್ಲಿ ಬಾರ್ಡರ್ಗಳು ಬೇರೆ ಮತ್ತು ಸ್ವಲ್ಪ ಕಲರ್ಸು ಬೇರೆ ಬೇರೆ ಥರದ್ದೆಲ್ಲ ಇತ್ತು. ಅದನ್ನೆಲ್ಲ ಅವ್ರು ತೋರಿಸ್ತಿದ್ದಾರೆ ಇವಾಗ. ಸ್ವಲ್ಪನೂ ಬೇಜಾರು ಮಾಡ್ಕೊಳ್ದೇ ತುಂಬ ಚೆನ್ನಾಗಿ ತೋರಿಸಿದ್ರು. ಕ್ಲೋಸಿಂಗ್ ಟೈಮ್ ಆಗಿದ್ರು ಕೂಡ ಅವರು ಇವತ್ತು ಒಂದು ಸ್ವಲ್ಪನೂ ಬೇಜಾರು ಮಾಡ್ಕೊಳ್ಳೇ ಇಲ್ಲ, ಚೆನ್ನಾಗಿ ತೋರಿಸಿದ್ರು. ಫಸ್ಟು ನಾನೆಲ್ಲ ಯಾವ್ದು ಚೆನ್ನಾಗಿದೆ ಅದನ್ನೆಲ್ಲ ಸೈಡ್ ಎತ್ತಿಟ್ಕೊಂಡೆ. ಆಮೇಲೆ ಲಾಸ್ಟಿಗೆ ಅವರಿಗೆ ಫೋಟೋ ಕಳಿಸೋಣ ಅಂದ್ಬಿಟ್ಟು ಎತ್ತಿಟ್ಕೊತಿದ್ದೆ. ನೋಡಿ ಇದು ಕಲರ್ ಕಾಂಬಿನೇಷನ್ ಎಷ್ಟು ಸಖತ್ತಾಗಿದೆ ಅಲ್ಲ. ಬ್ಲೂ ಮತ್ತು ನೆವಿ ಬ್ಲೂಗೆ ಗ್ರೀನ್ ಬಾರ್ಡರು ಚಿಕ್ಕದಾಗಿ ಚೆನ್ನಾಗಿತ್ತು.
ಮೈಸೂರು ಸಿಲ್ಕ್ ಸೀರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಅಲ್ವಾ? ಅದನ್ನು ಮುಟ್ಟೋದಕ್ಕೇ ಒಂಥರ ಖುಷಿ, ಆ ಕಲರ್ಗಳು ನೋಡ್ತಿದ್ರೇ ಒಂಥರ ಖುಷಿ. ನನಗೂ ಕೂಡ ಒಂದು ತಗೋಬೇಕು ಅಂತ ಆಸೆ ಇತ್ತು, ಬಟ್ ಸದ್ಯಕ್ಕೀಗ ಬೇಡ ಅಂತ ನಾನು ಸುಮ್ಮನೆ ಅದೇ. ನೋಡ್ತಿರ್ಬೋದು ನೀವು, ಒಂದೊಂದು ಎಷ್ಟು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಎಲ್ಲ ಡಿಫ್ರೆಂಟಾಗಿ ಅಂದ್ಬಿಟ್ಟು. ಇದು ಅಷ್ಟೇ ನೋಡಿ, ಮೆರೂನ್ಗೆ ಸ್ಕೈ ಬ್ಲೂ ಕಾಂಟ್ರಾಸ್ಟ್ನ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿತ್ತು ಇದು ಕೂಡ. ನಾನೊಂದಷ್ಟನ್ನ ಎಲ್ಲ ವಿಶ್ ಲಿಸ್ಟ್ ಥರ ಎತ್ತಿಟ್ಕೋತಿದ್ದೆ, ಅವರಿಗೆ ಫೋಟೋಸ್ನ ಕಳ್ಸೋಣ ಲಾಸ್ಟ್ಗೆ ಅಂದ್ಬಿಟ್ಟು. ಚೆನ್ನಾಗಿತ್ತು, ಯಾವ್ದು ನೋಡೋದು ಯಾವ್ದು ಬಿಡೋದು ಅನ್ನೋ ಥರ ಆಗ್ತಿತ್ತು. ಇದೆಲ್ಲ ಬಂದು ಸ್ಟಾರ್ಟಿಂಗ್ ರೇಂಜು. ಇನ್ನೂ ಚೆನ್ನಾಗಿರೋದು ಇನ್ನು ಸ್ವಲ್ಪ ಮುಂದೆ ನಾವು ಬೇರೆ ರೇಂಜಲ್ಲಿ ನೋಡ್ತೀವಿ ಅಂದರೆ ಇನ್ನೂ ಚೆನ್ನಾಗಿತ್ತು ಕಲೆಕ್ಷನ್ಸು. ಇಷ್ಟೊಂದು ಥರ ಇರುತ್ತೆ ಇಲ್ಲಿ ಅಂತ ನಾನು ಕೂಡ ಅಂದ್ಕೊಂಡೇ ಇರಲಿಲ್ಲ. ಎಲ್ಲದೂ ಕೂಡ ಚೆನ್ನಾಗಿತ್ತು. ಇದು ನೋಡಿ ನನ್ನ ಕೈಲಿರೋದು, ಇದು 4750. ಅದರಲ್ಲಿ ಕಲರ್ಸ್ ಬೇಕು ಅಂತ ಕೇಳಿದೆ ನಾನು. ಅದರಲ್ಲಿ ಜಸ್ಟ್ 2 ಪೀಸ್ ಇತ್ತು ಅಷ್ಟೇ. ಆದರೆ ಸ್ವಲ್ಪ ತೆಳು ಇದೆ ಸ್ಯಾರಿ ಅಂತ ಅನ್ನಿಸ್ತು ನನಗೆ ಆ ರೇಂಜಿಂದು. ಅದಕ್ಕಿಂತ ಇನ್ನು ಸ್ವಲ್ಪ ಬೆಟರ್ ಅಂದರೆ 6 ಮೇಲೆ ಹೋದರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ಬುಟ್ಟಾಸ್ ಇರೋದು, ಹಾಗೆ ಚೆಕ್ಸ್ ಇರೋದು, ಪ್ರಿಂಟು, ಆ ಥರದ್ದೆಲ್ಲ ತುಂಬಾ ವೆರೈಟಿ ಇದೆ ಮೈಸೂರು ಸಿಲ್ಕಲ್ಲೂ ಕೂಡ. ಆದರೆ ನಾನು ನೋಡಿದ ಮಟ್ಟಿಗೆ ಜಾಸ್ತಿ ಎಲ್ಲರೂ ಈ ಥರ ಪ್ಲೈನನ್ನೇ ಇಷ್ಟಪಡ್ತಾರೆ. ಸ್ಯಾರಿ ಪ್ಲೈನು ಬರೀ ಬಾರ್ಡರ್ ಇರೋದನ್ನು ಇಷ್ಟಪಡ್ತಾರೆ. ಅದರಲ್ಲೂ ಕೂಡ ತುಂಬಾ ಕಲರ್ ಆಪ್ಷನ್ಸ್ಗಳಿತ್ತು. ಫೈನಲಿ ಒಂದಷ್ಟು ಸೀರೆಗಳನ್ನ ನಾನು ಸೆಲೆಕ್ಟ್ ಮಾಡಿ ಈ ಥರ ಜೋಡಿಸ್ಬಿಟ್ಟು ಅವರಿಗೆ ಫೋಟೋಸ್ನ ಕಳಿಸ್ದೆ. ಅವ್ರಿಗೆ ಒಂದು ಸ್ವಲ್ಪ ಟೈಮ್ ಕೊಡೋಣ, ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಧಾನಕ್ಕೆ, ಅಷ್ಟರಲ್ಲಿ ನನ್ನ ಶಾಪಿಂಗ್ ನಾನು ಮುಗಿಸ್ಕೊಂಬರ್ತೀನಿ ಅಂತ ಅವ್ರಿಗೆ ಹೇಳ್ಬಿಟ್ಟು ನಾನು ಬೇರೆ ಇನ್ನು ಇದಕ್ಕಿಂತ ನೆಕ್ಸ್ಟ್ ರೇಂಜಲ್ಲಿ ಸ್ಯಾರೀಸ್ನ ಈಗ ನೋಡ್ತಾ ಇದ್ದೀನಿ. ಹೇಗಿರುತ್ತೆ ಅಂದ್ಬಿಟ್ಟು ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ ಅಂತ. ನಾನೀಗ ಒಂದು ಮಂತ್ ಬ್ಯಾಕ್ ಒಂದು ತುಮಕೂರಲ್ಲಿ ಒಂದು ಮೇಕಪ್ ಮಾಡಿದೆ. ಅಲ್ಲಿ ಒಬ್ಬರು ನನ್ನ ಕ್ಲೈಂಟ್ ಇದು ಸೇಮ್ ಸ್ಯಾರಿನ ಹುಟ್ಟಿದ್ರು, ಮೈಸೂರು ಸಿಲ್ಕ್ ಸ್ಯಾರಿ. ಅದು ಅಲ್ಲಿ ನನ್ನ ಕಣ್ಣಿಗೆ ಕಾಣಿಸ್ತಲ್ಲ, ಹಂಗಾಗಿ ಅದನ್ನು ಕೂಡ ನೋಡ್ತಾ ಇದ್ದೆ. ಹಾಗೆ ನಾನು ಇಲ್ಲಿ ತೆಗೆದಂಥ ಫೋಟೋನ ಸ್ಟೇಟಸ್ಗೂ ಕೂಡ ಅಪ್ಲೋಡ್ ಮಾಡಿದ್ದೆ. ತುಂಬ ಜನ ಇಷ್ಟಪಟ್ಟು ಪ್ರೈಸ್ ಎಲ್ಲ ಎಷ್ಟು ಅಂತೆಲ್ಲ ವಿಚಾರಿಸಿದ್ರು.
ಚೆನ್ನಾಗಿದೆ ಸೆಲೆಕ್ಷನ್ನು ಅಂದ್ಬಿಟ್ಟು. ಬಟ್ ಯಾರು ಏನು ಬೇಕಂತ ಹೇಳಲಿಲ್ಲ, ಬಟ್ ಕೇಳಿಕೊಂಡ್ರು ಎಷ್ಟು ಏನು ಅಂತೆಲ್ಲ. ಇದು ನಾನು ಸ್ಯಾರಿನ ತಂದು ಲಾಭಕ್ಕೆಲ್ಲ ಮಾರೋ ಥರ ಏನಿಲ್ಲ. ಇಲ್ಲಿ ಏನಿದೆ ಅದ್ರ ಮೇಲೆ ಪ್ರೈಸು ಅದೇ ಪ್ರೈಸೇ ಅವ್ರು ಕೊಡೋದು. ಆ ಥರ ನನಗೇನು ಅಷ್ಟೊಂದೆಲ್ಲ ಆಸೆ ಇಲ್ಲ ಜಾಸ್ತಿ ತಗೋಬೇಕು ಅಂತ. ನನ್ನ ಕಸ್ಟಮರ್ ಅವರು ಇಷ್ಟಪಟ್ಟು ಕೇಳಿದ್ರಿಂದ ಇವತ್ತು ಅವ್ರಿಗೆ ತೊಗೊಂಡೋಗಿ ಹೇಗೂ ಬಂದಿದ್ವಲ್ಲ ತೊಗೊಂಡೋಗಿ ಕೊಡೋಣ ಅಂತ ನೋಡ್ತಾ ಇರುವಾಗ ವಿಡಿಯೋ ಮಾಡಿರೋದಷ್ಟೇ. ವಿಡಿಯೋ ನೋಡ್ತಾ ಇರೋರ್ಗೆ ಯಾರಿಗಾದ್ರೂ ಈ ಥರ ಮೈಸೂರು ಸಿಲ್ಕ್ ಸೀರೆಗಳೆಲ್ಲ ಬೇಕಂದರೆ ನೀವು ಶಾಪ್ಗೆ ವಿಸಿಟ್ ಮಾಡಿ ಒಂದ್ಸಲ ಆರಾಮಾಗಿ ನಿಮಗೆ ಬೇಕಾದಂಥ ಸ್ಯಾರೀಸ್ನೆಲ್ಲ ತೊಗೊಂಡೋಗ್ಬೋದು. 200-250 ರುಪೀಸಿಂದ ಹಿಡಿದು ಸ್ಯಾರೀಸು ಒಂದು 45-50 ಸಾವಿರದವರೆಗೂ ಎಲ್ಲ ಥರ ಸ್ಯಾರೀಸು ಒಂದೇ ಕಡೆ ಸಿಗುತ್ತೆ ನಿಮಗೆ. ಮದುವೆಗಳಿಗಂತೂ ಆ ಸ್ಯಾರಿ ತೆಗಿಯೋಕ್ಕೆ ಬಂದರೆ ಉಡ್ಸೋರಿಗಾಗಿರ್ಬೋದು, ಬ್ರೈಡ್ಗಾಗಿರ್ಬೋದು ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಅಂತಲೇ ಹೇಳ್ಬೋದು. ಕಲ್ಲೂರಲ್ಲಿ ತುಂಬ ಶಾಪ್ಗಳಿದೆ, ಬಟ್ ಈ ಒಂದು ಶಾಪಲ್ಲಿ ಕಲೆಕ್ಷನ್ಸ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಹಾಗೆ ಹೊಸ ಹೊಸ ಡಿಸೈನ್ಸ್ ಎಲ್ಲ ಇಟ್ಟಿರ್ತಾರೆ. ಇದು ನೋಡಿ, ನಮ್ರತಾ ಹುಟ್ಟಿದ್ಲಲ್ಲ ಬಿಗ್ ಬಾಸಿಂದ ಬಂದಮೇಲೆ ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ಮಾಡಿದರು ಈ ಥರ ಸ್ಯಾರಿನ ಹಾಕಿ. ಅವಳು ಹುಟ್ಟ ಮೇಲೆ ಈ ಥರ ಸ್ಯಾರಿ ಟ್ರೆಂಡ್ ಆಗೋಯ್ತು ಮೈಸೂರು ಸಿಲ್ಕಲ್ಲಿ. ಆ ಕಲೆಕ್ಷನ್ಸ್ ಕೂಡ ಇವ್ರ ಹತ್ರ ಇತ್ತು. ಈ ಥರ 3 ಕಲರಲ್ಲಿ ಮೈಸೂರು ಸಿಲ್ಕ್ ಸ್ಯಾರಿ ಚೆನ್ನಾಗಿತ್ತು. ಒಂಥರ ವೆಯ್ಟ್ ಸ್ವಲ್ಪ ಜಾಸ್ತಿ ಇತ್ತು. ಇದೊಂದು 9,000-9,500 ಆ ರೇಂಜಲ್ಲಿತ್ತು. ಈಗ ನೋಡ್ತಿರೋದು ಇದು ಕೂಡ ಮೈಸೂರು ಸಿಲ್ಕೆ. ಇದರಲ್ಲಿ ಈ ಥರ ಚೆಕ್ಸ್ ಪ್ಯಾಟ್ರನಲ್ಲೆಲ್ಲ ಇತ್ತು, ಚೆನ್ನಾಗಿತ್ತು. ಅದು ಅಷ್ಟೇ ಒಂದು 14-15 ಆ ಥರ ರೇಂಜಲ್ಲಿತ್ತು. ಕಲರ್ಸ್ ಅಂತೂ ನೋಡೋಕ್ಕೇ ಖುಷಿಯಾಗುತ್ತೆ. ಒಂದಕ್ಕಿಂತ ಒಂದು ಎಲ್ಲ ಕಲರ್ಸು ಚೆನ್ನಾಗಿತ್ತು. ಅದರಲ್ಲಿ ಡಿಸೈನ್ಗಳೆಲ್ಲ ಬೇರೆ ಬೇರೆ ಥರ ಸಿಗುತ್ತೆ. ಒಬ್ಬೊಬ್ಬರು ಟೇಸ್ಟ್ ಒಂದೊಂದು ಥರ ಇರುತ್ತಲ್ವ. ಒಂದು ಸಲ ಶಾಪಿಗೆ ಬಂದರೆ ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ಆರಾಮಾಗಿ ನೋಡಿ ಶಾಪಿಂಗ್ ಮಾಡ್ಕೊಂಡು ಹೋಗ್ಬೋದು. ನೋಡಿ, ಇದು ಗ್ರೀನ್ ಮತ್ತು ರೆಡ್ ಕಾಂಬಿನೇಷನ್ ಸಖತ್ತಾಗಿತ್ತು. ಯಾವ್ದು ನೋಡಿದ್ರೂ ಚೆನ್ನಾಗಿದೆ ಅಂತ ಅನ್ನಿಸ್ತಿತ್ತು. ಬಟ್ ನಾನಿವತ್ತು ಮೈಸೂರು ಸಿಲ್ಕ್ ಸ್ಯಾರಿನ ಇನ್ನೂ ಶಾಪಿಂಗ್ ಮಾಡ್ತಿಲ್ಲ, ಅವ್ರಿಗೋಸ್ಕರ ಅಂತಷ್ಟೇ ನೋಡ್ತಿದ್ದಿದ್ದು. ಚೆನ್ನಾಗಿದೆ ಅನ್ನಿಸ್ತು. ನೋಡೋಣ ಮುಂದೆ ಯಾವತ್ತಾದರೂ ತಗೊಂಡ್ರೆ ನಿಮ್ಮ ಜೊತೆ ಅದನ್ನು ಕೂಡ ಶೇರ್ ಮಾಡ್ತೀನಿ. ಇದು ಫುಲ್ಲು ಗ್ರೌಂಡ್ ಫ್ಲೋರು. ಇಲ್ಲಿ ಮೈಸೂರು ಸಿಲ್ಕ್ನ ಇಟ್ಟಿದ್ದಾರೆ. ಹಾಗೆ ಇನ್ನೂ ಎಷ್ಟೊಂದು ಸ್ಟಾಕ್ ಎಲ್ಲ ಅರೇಂಜ್ ಮಾಡ್ತಾಯಿದ್ರು. ಈಗೆಲ್ಲ ಮದುವೆ ಸೀಸನ್ ಆಗಿರೋದ್ರಿಂದ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳೆಲ್ಲ ಬಂದಿದೆ ಇನ್ನು ಅಂತ ಹೇಳ್ತಿದ್ರು. ಇದು ನೋಡಿ, ಈ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿತ್ತು. ನಾನು ಮನೆಯವ್ರಿಗೆ ಹೇಳ್ತಾ ಇದ್ದೆ ನೆಕ್ಸ್ಟ್ ಗಿಫ್ಟು ಮೈಸೂರು ಸಿಲ್ಕ್ ಸೀರೆ ಬೇಕು ಅಂದ್ಬಿಟ್ಟು. ಅವರು ಇರೋದೇ ಸಾಕು, ಬೀರು ತೆಗೆದ್ರೆಲ್ಲ ಬಿದ್ದೋಗ್ತವೆ, ಇರೋದು ಹಾಕೋ ಅಂತ ಹೇಳ್ತಿದ್ರು. ಸಿಕ್ಕಾಪಟ್ಟೆ ಡಿಸೈನ್ಸ್ ಇದೆ ಮೈಸೂರು ಸಿಲ್ಕಲ್ಲಿ. ಇಲ್ಲಿ ಇರೋದನ್ನೆಲ್ಲ ನೋಡಬೇಕು ಅಂದರೆ ನಿಜ ಅದು ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ. ಅವರು ಒಂದೊಂದೇ ಹೊಸ ಹೊಸ ಪ್ಯಾಟ್ರನ್ಸ್ ಎಲ್ಲ ತೋರಿಸ್ತಿದ್ರು. ನೋಡಿ, ಇದು ದೊಡ್ಡ ಬಾರ್ಡರ್ ಬರುತ್ತೆ ಮೈಸೂರು ಸಿಲ್ಕಲ್ಲೇ. ಇಷ್ಟೊಂದೆಲ್ಲ ಇರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಇದು ನೋಡಿ, ಆಫ್ ಆ್ಯಂಡ್ ಆಫ್ ಥರ ಅರ್ಧ ಸೀರೆ ಒಂಥರ ಚೆಕ್ಸ್ ಬಂದರೆ ಇನ್ನು ಅರ್ಧ ಪ್ಲೈನಲ್ಲಿತ್ತು. ಅದು ಕೂಡ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿತ್ತು. ಫೈನಲಿ ಇಷ್ಟು ಸೀರೆಗಳಲ್ಲಿ ನನ್ನ ಕ್ಲೈಂಟು ಒಂದು ಸ್ಯಾರಿನ ಸೆಲೆಕ್ಟ್ ಮಾಡಿದ್ರು. ಅದು ಯಾವ ಸೀರೆ ಅಂದ್ಬಿಟ್ಟು ತೋರಿಸ್ತೀನಿ ನಿಮಗೆ ಕೂಡ. ಅಷ್ಟರಲ್ಲಿ ಇಲ್ಲಿ ಬ್ರೈಡಲ್ ಕಲೆಕ್ಷನ್ಸ್ ಕೂಡ ಇಟ್ಟಿದ್ರು ಒಂದು ಕಡೆ. ಅದನ್ನು ಕೂಡ ಹಾಗೆ ನೋಡ್ಕೊಂಬನ್ನಿ. ಯಾರಾದರೂ ಮದುವೆಗಳಿಗೆ ಬಟ್ಟೆ ತೆಗಿಬೇಕು, ಬ್ರೈಡ್ಗಳಿಗೆ ಮೇಯ್ನಾಗಿ ಆ ರಿಸೆಪ್ಷನ್ ಮತ್ತು ಮುಹೂರ್ತಮ್ಗೆಲ್ಲ ಸ್ಯಾರೀಸ್ ಏನಾದರೂ ಬೇಕಂದರೆ ಆರಾಮಾಗಿ ಬಂದು ಇಲ್ಲಿ ತಗೋಬೋದು. ಈಗ ನೀವು ನೋಡ್ತಾ ಇರೋ ಸ್ಯಾರೀಸ್ ಎಲ್ಲ ಇದು 14, 14.5, 15 ಆ ರೇಂಜಲ್ಲಿ, 14ರಿಂದ 16 ಆ ರೇಂಜಲ್ಲಿ ಇರೋವಂಥದ್ದು ಪ್ಯೂರ್ ರೇಷ್ಮೆ ಸೀರೆಗಳು. ಇದರಲ್ಲಿ ನೋಡಿ ಕಲರ್ ಕಾಂಬಿನೇಷನ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. ನನ್ನ ವೀಡಿಯೋಸ್ನ ನೋಡಿ ತುಂಬ ಜನ ಇಲ್ಲಿ ಬಂದು ಆಲ್ರೆಡಿ ಮದುವೆ ಶಾಪಿಂಗ್ನ ಮಾಡಿದ್ದಾರೆ. ಎಲ್ಲರೂ ಕೂಡ ಒಳ್ಳೆ ರಿವ್ಯೂನೇ ಕೊಟ್ಟಿದ್ದಾರೆ. ನನ್ನ ಚಾನಲಲ್ಲಿ ಹೈಯೆಸ್ಟ್ ವ್ಯೂಸ್ ಬಂದಿರೋ ವಿಡಿಯೋ ಈ ಶಾಪಲ್ಲಿ ನಾನು ಮಾಡಿದ್ದೇನೆ. ತುಂಬ ಜನಕ್ಕೆ ಅದು ರೀಚ್ ಆಗಿದೆ. ಹಾಗೆ ತುಂಬ ಜನಕ್ಕೆ ಎಲ್ಪ್ ಕೂಡ ಆಗಿದೆ. ದಾವಣಗೆರೆಯಿಂದ ಮತ್ತು ಬೆಂಗಳೂರಿಂದ ಎಲ್ಲ ಬಂದು ಮದುವೆಗಳಿಗೆ ಬಟ್ಟೆನ ಶಾಪಿಂಗ್ ಮಾಡ್ಕೊಂಡು ಹೋಗಿದ್ದಾರೆ. ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ತೊಗೊಂಡೋಗಿದ್ದಾರೆ. ಕ್ವಾಲಿಟಿ ಆಗಿರ್ಬೋದು, ಹಾಗೆ ಪ್ರೈಸ್ ಕೂಡ ರೀಸನಬಲ್ಲು, ವರ್ತ್ ಫಾರ್ ಮನಿ ಅಂತಲೇ ಹೇಳ್ಬೋದು. ನೋಡಿ, ಇದು ಅಷ್ಟೇ 14,500. ಎಷ್ಟು ಚೆನ್ನಾಗಿತ್ತು ಗೊತ್ತಾ ಇದು ಸೀರೆ. ತುಂಬಾ ವೆಯ್ಟ್ ಕೂಡ ಇದೆ. ಹಾಗೆ ಶೈನಿಂಗ್ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು ಎಲ್ಲದು ಕೂಡ ಚೆನ್ನಾಗಿತ್ತು. ಇದು ಈಗ ಮುಹೂರ್ತಮ್ಗೆಲ್ಲ ಟ್ರೆಂಡ್ ಆಗಿದೆ ಈ ಥರ ದೊಡ್ಡ ಬಾರ್ಡರ್ ಸ್ಯಾರಿಗಳು. ಇದರಲ್ಲೂ ಅಷ್ಟೇ ತುಂಬಾ ಕಲರ್ ಆಪ್ಷನ್ಸ್ ಇತ್ತು. ಇದೊಂದು ಸೇಮ್ ಸ್ಯಾರಿನ ನನ್ನ ಬ್ರೈಡ್ ಒಬ್ಬರು ತೊಗೊಂಡಿದ್ದಾರೆ ಇದೇ ಶಾಪಲ್ಲೇ ಬಂದು. ನೆಕ್ಸ್ಟ್ ವೀಕ್ ಅವ್ರದ್ದು ಮದುವೆ ಇದೆ, ಆವಾಗ ನಾನು ತೋರಿಸ್ತೀನಿ ನಿಮಗೆ ಅವ್ರದ್ದು ಯಾವ ರೀತಿ ಕಾಣಿಸ್ತಿತ್ತು ಅವ್ರಿಗೆ ಅಂದ್ಬಿಟ್ಟು. ಅವರು ಹೇಳಿದ್ರು ಮೇಕಪ್ಗೆ ಒಪ್ಸೋದಕ್ಕೆ ಬಂದಾಗ ಅಲ್ಲಿ ಕಲ್ಲೂರಲ್ಲೇ ತೊಗೊಂಡು ಬಂದ್ವಿ ಸೀರೆ ಅಂದ್ಬಿಟ್ಟು ತೋರಿಸಿದ್ರು ನನಗೆ. ಹಾಗಾಗಿ ನಂಗೆ ಅದು ನೆನಪಿತ್ತಲ್ಲ ಅಂತ ನಾನು ಹೇಳಿದ್ದು. ಚೆನ್ನಾಗಿದೆ ನೋಡಿ, ಇದು ಅಷ್ಟೇ ಗೋಲ್ಡ್ ಮತ್ತು ಪಿಂಕ್ ಕಾಂಬಿನೇಷನಲ್ಲಿ
ಇದೆಲ್ಲ ಬಂದು 14-15 ಆ ರೇಂಜಲ್ಲಿರೋ ಅಂಥದ್ದೇ ಆರಾಮಾಗಿ ಕೊಡ್ಬೋದು. ಇದೇ ಸ್ಯಾರಿಗಳನ್ನ ನೀವು ಬೆಂಗಳೂರಲ್ಲಿ ಏನಾದ್ರು ತೊಗೊತೀರಾ ಅಂದರೆ ಎಲ್ಲ ಅಬೌವ್ 25-30 ಆ ಥರ ಹೇಳ್ತಾರೆ. ಆದರೆ ಇಲ್ಲಿ ರೀಸನಬಲ್ ಆಗಿ ಹಾಕಿರ್ತಾರೆ. ಇದು ನೋಡಿ 11,700 ಅಂತ ಇತ್ತು. ಆರಾಮಾಗಿ ಕೊಡ್ಬೋದು. ತುಂಬಾ ಚೆನ್ನಾಗಿತ್ತು ಸೀರೆ ಇದು. ಬಾರ್ಡರ್ ಆಗಿರ್ಬೋದು, ಕಲರ್ ಕಾಂಬಿನೇಷನ್ ನೋಡಿ. ಇದು ಎಂಗೇಜ್ಮೆಂಟು ಮತ್ತು ಸೀಮಂತಕ್ಕೆಲ್ಲ ಏನಾದರೂ ಉಡ್ತೀವಿ ಅಂದರೆ ಈ ಥರ ಗ್ರೀನು ಮತ್ತು ಪಿಂಕ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ನನಗಂತೂ ನೋಡಿನೇ ಖುಷಿ ಆಗ್ತಿತ್ತು ಸೀರೆಗಳನ್ನ. ನಮಗಂತೂ ಸದ್ಯಕ್ಕೆ ಯಾವುದು ಫಂಕ್ಷನ್ ಇಲ್ಲ, ಹಂಗಾಗಿ ಇಷ್ಟು ಕಾಸ್ಟ್ಲಿ ಸೀರೆ ನಮಗೇನೀಗ ಅವಶ್ಯಕತೆ ಇರಲಿಲ್ಲ. ಹಂಗಾಗಿ ನಿಮಗಷ್ಟೇ ತೋರಿಸ್ತಾ ಇದೆ. ಇದು ಅಷ್ಟೇ, ಈಗ ತೋರಿಸ್ತಿರೋದೆಲ್ಲದು ಕೂಡ 11,799 ಇತ್ತು ಸಮಥಿಂಗಲ್ಲಿ. ಇದೆಲ್ಲ ಸೇಮ್ ರೇಂಜು. ಇದು ಇಷ್ಟೇ ಅಲ್ಲ, ಮೇಲ್ಗಡೆ ಫಸ್ಟ್ ಫ್ಲೋರು ಮತ್ತು ಸೆಕೆಂಡ್ ಫ್ಲೋರಲ್ಲಿ ಬರೀ ಬ್ರೈಡಲ್ ಕಲೆಕ್ಷನ್ಸ್ ಅಂತಲೇ ಒಂದು ಕಡೆ ಮಾಡಿದ್ದಾರೆ. ಅಲ್ಲಂತೂ ಇನ್ನೂ ಚೆನ್ನಾಗಿದೆ. ಇದನ್ನೆಲ್ಲ ಒಂದೊಂದು ಸಪ್ರೇಟಾಗಿ ಒಂದೊಂದು ಕಡೆ ಇಟ್ಟಿರ್ತಾರೆ. ತುಂಬಾ ಚೆನ್ನಾಗಿದೆ ಅಲ್ಲಿ ಇನ್ನೂ ಕಲೆಕ್ಷನ್ಸು ನೋಡೋದಕ್ಕೆ. ಆರಾಮಾಗಿ ಬಂದು ಬೆಳಗಿಂದ ಸಂಜೆವರೆಗೂ ಶಾಪಿಂಗ್ನ ಒಂದೇ ಕಡೆ ಮಾಡ್ಕೊಂಡು ಹೋಗ್ಬೋದು. ಮಧ್ಯಾಹ್ನದ ಊಟದ ವ್ಯವಸ್ಥೆ ಕೂಡ ಇರುತ್ತೆ ಅಲ್ಲೇ. ಕಸ್ಟಮರ್ಸ್ಗೆಲ್ಲ ಊಟನೂ ಕೂಡ ಕೊಡ್ತಾರೆ. ಈ ಊರಲ್ಲಿ ಹೋಟೆಲ್ಗಳಿಲ್ಲ ಅಷ್ಟಾಗಿ, ಹಂಗಾಗಿ ಇವರು ಅದನ್ನು ಕೂಡ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಕಸ್ಟಮರ್ಸ್ಗೆಲ್ಲ ಬಂದವ್ರಿಗೆ ಅಲ್ಲೇ ಊಟನೂ ಕೂಡ ಕೊಡ್ತಾರೆ. ನಾವು ತುಂಬ ಸಲ ಊಟ ಮಾಡಿದ್ದೀವಿ. ಅನ್ನ ಸಾಂಬಾರು ಮತ್ತು ಹಪ್ಪಳ ಎಲ್ಲ ಕೊಟ್ಟಿದ್ರು ಒಂದು ಸಲ. ಚೆನ್ನಾಗಿತ್ತು ಊಟನೂ ಕೂಡ. ನೋಡಿ ಕಲರ್ಸು ಎಷ್ಟು ಚೆನ್ನಾಗಿದೆ ಅಲ್ವಾ. ನಿಮಗೆ ಯಾವ ಸ್ಯಾರೀಸ್ ಇಷ್ಟ ಆಯಿತು, ರೇಷ್ಮೆ ಸೀರೆನಾ ಮೈಸೂರು ಸಿಲ್ಕ್ ಸೀರೆನಾ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಯಾರಿಗಾದರೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸಲ್ಲಿ ಮದುವೆಗಳೇನಾದ್ರು ಇದೆ ಅಂದರೆ ನೀವು ಹೋಗಿ ಇಲ್ಲಿ ಒಂದು ಸಲ ಶಾಪಿಂಗ್ ಮಾಡಿ ಬನ್ನಿ. ಇಲ್ಲ ಶಾಪಿಂಗ್ ಮಾಡ್ತಿರೋ ಬಿಡ್ತಾರೆ ನೋಡ್ಕೊಂಡಾರು ಬರ್ಬೋದು. ನಮ್ಮ ಕುಣಿಗಲ್ಲಿಂದ 40 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ ಯಡಿಯೂರು ಕಡೆಯಿಂದ ಹೋದರೆ. ಇಲ್ಲ CS ಪುರ ಕಡೆಯಿಂದ ಕೂಡ ಬರ್ಬೋದು. ಹಾಗೆ ತುಮಕೂರು ಕಡೆಯಿಂದ ಬಂದರು KB ಕ್ರಾಸ್ ಆ ಕಡೆಯಿಂದ ಕೂಡ ಬರ್ಬೋದು. ಈಗ ಸ್ಯಾರೀಸ್ ಎಲ್ಲ ನೋಡಿದ್ದಾಯಿತು. ಈಗ ಲೆಹಂಗಾಗಳು ಕೂಡ ತುಂಬಾ ಇದೆ. ನನ್ನ ಹಿಂದೆ ನೀವು ರಾಶಿ ನೋಡ್ತಿರ್ಬೋದು. ಅದೆಲ್ಲ ಬಂದು ಬ್ರೈಡಲ್ ಲೆಹಂಗಾ. ಇವಾಗ ಟ್ರೆಂಡಲ್ಲಿರೋವಂಥದ್ದು ಮೆರೂನ್ ಕಲರ್ ಲೆಹಂಗಾನ ತುಂಬ ಜನ ಈಗ ರಿಸೆಪ್ಷನ್ಗೆಲ್ಲ ವೇರ್ ಮಾಡ್ತಿದ್ದಾರೆ. ಆಲ್ಮೋಸ್ಟ್ ಜಾಸ್ತಿ ಅದೇ ಇತ್ತು. ಅದರಲ್ಲಿ ಡಿಸೈನು ಪ್ಯಾಟ್ರನ್ಸ್ ಎಲ್ಲ ಬೇರೆ ಬೇರೆ ಥರ ಇತ್ತು. ಇದು ನೋಡ್ತಿದ್ದೀರಲ್ಲ, ಇದು ಇವಾಗ ಟ್ರೆಂಡಲ್ಲಿ ಬಂದಿರೋವಂಥದ್ದು. ಸಣ್ಣ ಸಣ್ಣ ನೆರಿಗೆ ಕೊಟ್ಟಿರ್ತಾರೆ. ಅದರಲ್ಲೂ ತುಂಬ ಕಲರ್ಸ್ ಇತ್ತು. ಬಟ್ ನಾನು ಒಂದು ಪೀಸ್ ನೋಡಿದೆ ಅಷ್ಟೇ. 1800 ಸ್ಟಾರ್ಟ್ ಆಗುತ್ತೆ ಆ ಥರ ಲೆಹಂಗಾಗಳು. ಬ್ರೈಡಲ್ ಲೆಹಂಗಾ ಎಲ್ಲ 3800 ಆ ಥರ ಇದೆ. ಫೈನಲಾಗಿ ನನ್ನ ಕ್ಲೈಂಟು ಈ ಸ್ಯಾರಿನ ಸೆಲೆಕ್ಟ್ ಮಾಡಿದ್ರು. ಪ್ಯಾರೆಟ್ ಗ್ರೀನ್ ಮತ್ತು ಪಿಂಕ್ ಬಾರ್ಡರು. ಇದರ ಪ್ರೈಸ್ ಬಂದು 6,280 ರೂಪಾಯಿ ವಿತ್ GST. ತುಂಬಾ ಚೆನ್ನಾಗಿತ್ತು ಕಲರು. ಅವ್ರಿಗೆ ಇವೆರಡು ಸೀರಿಯಲ್ ಕನ್ಫ್ಯೂಷನ್ ಇತ್ತು. ನಾನು ಫೈನಲಿ ಇದನ್ನೇ ತಗೊಳ್ಳಿ ಅಂತ ಸಜೆಸ್ಟ್ ಮಾಡಿದ್ದಕ್ಕೆ ಸರಿ ಆಯಿತು, ಅದೇ ಇರಲಿ ಅಂತ ಅವ್ರು ಒಪ್ಕೊಂಡ್ರು. ಹೇಗಿದೆ ಸ್ಯಾರಿ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ನನಗಂತೂ ತುಂಬಾ ಇಷ್ಟ ಆಯಿತು. ಅವ್ರಿಗೂ ಕೂಡ ಫೋಟೋ ಮತ್ತು ವಿಡಿಯೋ ನೋಡಿ ಇಷ್ಟಪಟ್ಟಿದ್ದಾರೆ. ಡೈರೆಕ್ಟಾಗಿ ಅವ್ರಿಗೆ ಕೊಟ್ಟ ಮೇಲೆ ಅವ್ರು ಏನಂದರು ಅಂತ ಕೂಡ ನಿಮಗೆ ಹೇಳ್ತೀನಿ. ಚೆನ್ನಾಗಿದೆ ಸೀರೆ, ಸಾಫ್ಟಾಗಿ ಶೈನಿಂಗಾಗಿ. ಕಲರ್ ಕಾಂಬಿನೇಷನ್ನು ಬ್ಲೌಸಿಗೆ ಸಿಂಪಲ್ಲಾಗಿ ವರ್ಕ್ ಮಾಡಿಸ್ಬಿಟ್ಟು ಮಿಷಿನ್ ವರ್ಕು ಹೊಲಿಸಿದ್ರೆ ಚೆನ್ನಾಗಿರುತ್ತೆ. ಈ ಮೈಸೂರು ಸಿಲ್ಕ್ ಸ್ಯಾರಿಗಳಿಗೆ ಯಾರೂ ಅಷ್ಟಾಗಿ ಹ್ಯಾಂಡ್ ವರ್ಕೆಲ್ಲ ಮಾಡಿಸಲ್ಲ. ಮಿಷಿನ್ ವರ್ಕ್ನ ಮಾಡಿಸಿದ್ರೆ ಅಂದರೆ ಎಂಬ್ರಾಯ್ಡಿಂಗ್ ವರ್ಕ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ. ನೋಡಬೇಕು ಅವ್ರು ಯಾವ ಥರ ಹೊಲಿಸ್ಕೊತಾರೆ ಗೊತ್ತಿಲ್ಲ. ಚೆನ್ನಾಗಿದೆ, ನನಗಂತೂ ಇಷ್ಟ ಆಯಿತು ಈ ಕಲರು. ಮೈಸೂರು ಸಿಲ್ಕ್ ಸ್ಯಾರಿ ಸೆಲೆಕ್ಷನ್ ಆದಮೇಲೆ ಈಗ ನಾನು ಇಲ್ಲಿ 3rd ಫ್ಲೋರ್ಗೆ ಬಂದಿದ್ದೀನಿ. ಇಲ್ಲೆಲ್ಲ ಸಿಂಪಲ್ ಸ್ಯಾರೀಸ್ ಸಿಗುತ್ತೆ. 200 ಹಿಡಿದು 1000, 1500, 2000, 3000 ಸಿಂಪಲಿಂದ ಫ್ಯಾನ್ಸಿ ಸ್ಯಾರಿಗಳು, ಜಾರ್ಜೆಟ್ ಆ ಥರದ್ದೆಲ್ಲ ಇಲ್ಲಿ ಸಿಗುತ್ತೆ. ಇಲ್ಲೂ ಕೂಡ ಚೆನ್ನಾಗಿತ್ತು ಕಲೆಕ್ಷನ್ಸು. ಏನೇನಿತ್ತು ಯಾವ್ಯಾವ ಥರ ಅಂದ್ಬಿಟ್ಟು ನಿಮಗೂ ಕೂಡ ತೋರಿಸ್ತೀನಿ. ಹಾಗೆ ನಾನು ಯಾವ ಥರ ಸ್ಯಾರಿಗಳನ್ನ ಸೆಲೆಕ್ಷನ್ ಮಾಡಿಕೊಂಡೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ಅಂದ್ಬಿಟ್ಟು ಕೂಡ ತೋರಿಸ್ತೀನಿ. ನಾನು ಒಂದೇ ಥರದ್ರಲ್ಲಿ ಕಲರ್ ತಗೊಳ್ಳೋಣ ಅಂತ ಅಂದ್ಕೊಂಡೆ, ಆದರೆ ಆ ಥರ ಇಲ್ಲಿ ಅವೈಲಬಲ್ ಇರಲಿಲ್ಲ. ಒಂದೊಂದು ಡಿಸೈನಲ್ಲಿ 2-3 ಕಲರ್ ಆ ಥರ ಇತ್ತು. ಆದರೆ ಎಲ್ಲ ಕಲರ್ಸ್ಗಳು ನಂಗೆ ಅಷ್ಟು ಇಷ್ಟ ಆಗಲಿಲ್ಲ. ಹಾಗಾಗಿ ಓಕೆ ಪರವಾಗಿಲ್ಲ, ಡಿಫ್ರೆಂಟಾಗೇ ಇರಲಿ, ಬೇರೆಯವ್ರಿಗೆ ಕೊಡೋದಕ್ಕಲ್ವ ಅಂದ್ಬಿಟ್ಟು ನಾನು ಬೇರೆ ಥರದ್ದೇ ಸೆಲೆಕ್ಟ್ ಮಾಡಿಕೊಂಡೆ. ನನ್ನ ಬಜೆಟ್ ಇದ್ದಿದ್ದು 500ಇಂದ 1000 ಒಳಗಡೆ ಸ್ಯಾರೀಸ್ನ ಬೇಕು ಅಂದ್ಬಿಟ್ಟು ಅದೇ ಬಜೆಟಲ್ಲಿ ನಾನು ನೋಡ್ತಾ ಇದ್ದೀನಿ. ಎಕ್ಸಾಕ್ಟ್ ಪ್ರೈಸ್ ಯಾವುದು ನಾನಿಲ್ಲಿ ಹೇಳ್ತಾ ಇಲ್ಲ, ಇದು ನೀವು ಅಂದಾಜು ಮಾಡ್ಕೋಬೋದು. 500ಇಂದ 1000 ಒಳಗಡೆ ಅಂದ್ಬಿಟ್ಟು ನಾನು ನೋಡ್ತಾ ಇದ್ದೆ. ಇದೆಲ್ಲ ಇನ್ನೂ ಸ್ವಲ್ಪ ಕಡಿಮೆದು 500 ಒಳಗಡೆ ಇರ್ತಿತ್ತು. ಇದು
ಕಲರ್ಸು ಸೆಲ್ಫಲ್ಲೇ ಬಂದಿತ್ತು, ಬ್ಲೌಸಿಗೆ ವರ್ಕ್ ಬಂದಿತ್ತು. ನಾನು ಇನ್ನೂ ಸ್ವಲ್ಪ ಚೆನ್ನಾಗಿರೋದು ತೋರಿಸಿ ಅಂತ ಅವ್ರನ್ನ ಕೇಳಿದಾಗ ಈ ಥರ ತೋರಿಸಿದ್ರು. ನನಗೆ ಇದೇ ಥರನೇ ಬೇಕಿತ್ತು, ಅಂದರೆ ಬ್ಲೌಸಲ್ಲಿ ವರ್ಕ್ ಬಂದು ಸ್ಯಾರಿ ಸಿಂಪಲ್ ಆಗಿರೋ ಥರ. ಈಗ ಅದು ಟ್ರೆಂಡ್ ಆಗಿರೋದ್ರಿಂದ ಇಷ್ಟ ಆಗುತ್ತೆ ಅದು ಎಲ್ಲರಿಗೂ ಅಂದ್ಬಿಟ್ಟು ಅದರಲ್ಲೇ ನಾನು ನೋಡ್ತಾ ಇದ್ದೀನಿ. ಸ್ಯಾರಿ ಸೆಲೆಕ್ಷನ್ ಎಲ್ಲ ಆಯಿತು. ಹಾಗೆ ಬ್ರೈಡಲ್ ಲೆಹಂಗಾ ಒಂದು ತೋರಿಸೋಣ ಅಂದ್ಬಿಟ್ಟು ಈಗ ಓಪನ್ ಮಾಡಿಸ್ತಾ ಇದ್ದೀನಿ. ನೋಡಿ, ಇದು ಜಸ್ಟ್ 3800 ರುಪೀಸ್ ಅಷ್ಟೇ. ಎಷ್ಟು ಚೆನ್ನಾಗಿದೆ ಅಂದರೆ ವಿತ್ ಕ್ಯಾನ್ ಲೆಹಂಗಾ ನಿಮಗೆ 3800ಗೆ ಸಿಗುತ್ತೆ ಅಂದರೆ ನಂಬೋಕ್ಕೆ ಆಗಲ್ಲ. ಬ್ಲೌಸ್ ಬಂದು ವೆಲ್ವೆಟಲ್ಲಿ ಈ ಥರ ವರ್ಕ್ನ ಮಾಡಿರ್ತಾರೆ. ಹಾಗೆ ದುಪ್ಪಟ್ಟ ನೆಟ್ಟೆಡಲ್ಲಿ ಬರುತ್ತೆ. ಅವರು ಹಾಕಿ ತೋರಿಸ್ತಿದ್ದಾರೆ ನನಗೆ ಹೇಗೆ ಕಾಣಿಸುತ್ತೆ ಅಂದ್ಬಿಟ್ಟು. ತುಂಬಾ ಚೆನ್ನಾಗಿತ್ತು, ಆರಾಮಾಗಿ ಕೊಟ್ಟು ತಗೋಬೋದು. ಬೆಂಗಳೂರಲ್ಲೆಲ್ಲ 15,000 20,000 ಕೊಡ್ತಾರೆ, ಆದರೆ ಒಂದೇ ದಿನ ಹಾಕೊಳ್ಳೋದಕ್ಕಾಗೋದು. ಮದುವೆ ದಿನ ಬಿಟ್ಟರೆ ಮತ್ತೆ ಈ ಥರ ಲೆಹಂಗಳನ್ನ ಯಾರೂ ಹಾಕಲ್ಲ. ಆ ಥರ ಇದ್ದಾಗ ಈ ಒಂದು ಪ್ರೈಸಲ್ಲಿ ತಗೊಳ್ಳೋದು ಬೆಟರ್ ಅಂತ ನಂಗೆ ಅನಿಸುತ್ತೆ. ಹಾಗೆ ಅದು ಜ್ಯುವೆಲರಿ ಹಾಕ್ಕೊಂಡು ಮೇಕಪ್ ಎಲ್ಲ ಮಾಡಿಕೊಂಡ್ರೆ ಚೆನ್ನಾಗೇ ಕಾಣಿಸುತ್ತೆ. ಅದರಲ್ಲಿ ತುಂಬಾ ಕಲರ್ ಆಪ್ಷನ್ಸ್ ಎಲ್ಲ ಇದೆ. ತುಂಬ ಒಳ್ಳೊಳ್ಳೆ ಇವಾಗಂತೂ ಜಾಸ್ತಿನೇ ಬಂದಿದೆ ಕಲೆಕ್ಷನ್ಸು. ಅದು ಈಗ ಟ್ರೆಂಡಿಂಗ್ ಇರೋದ್ರಿಂದ ಬೇಕಿದ್ರೆ ನೀವು ಬಂದು ನೋಡ್ಬೋದು. ನೋಡೋದಕ್ಕೆ ಮಾತ್ರ ಒರಿಜಿನಲ್ಲು ರೇಷ್ಮೆ ಸೀರೆ ಥರನೇ, ಅಂದರೆ ಮೈಸೂರು ಸಿಲ್ಕ್ ಸೀರೆ ಥರನೇ ಕಾಣಿಸ್ತಿತ್ತು. ಆದರೆ ಇದೆಲ್ಲ ಒರಿಜಿನಲ್ ಅಲ್ಲ, ಡಮ್ಮಿ, ಅಂದರೆ ಕಾಪಿ ಮಾಡಿರ್ತಾರಲ್ಲ ಆ ಥರ ಸೀರೆಗಳು. ಇದು ಕೂಡ ಚೆನ್ನಾಗೇ ಇತ್ತು, ಏನು ಪರವಾಗಿಲ್ಲ. ಇದೆಲ್ಲ ಬಂದು 800 900 ಆ ರೇಂಜಲ್ಲಿತ್ತು. ಹಾಗೆ 1000 1500 ಅಲ್ಲಿ ಅಷ್ಟಕ್ಕೂ ಕೂಡ ಸಿಗುತ್ತೆ. ಇದರಲ್ಲೂ ಅಷ್ಟೇ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು. ಯಾವ್ದು ನೋಡೋದೋ ಯಾವ್ದು ಬಿಡೋದು ಅಂತ ಅನಿಸುತ್ತಿತ್ತು. ಬಟ್ಟೆನೂ ಅಷ್ಟೇ ಸಾಫ್ಟಾಗಿ ಚೆನ್ನಾಗಿತ್ತು ಮೆಟೀರಿಯಲ್. ಇದು ಕೂಡ ಈ ಶಾಪಲ್ಲಿ ನೀವು ಆನ್ಲೈನು ಅವೈಲಬಲ್ ಇದೆಯಾ ಅಂತ ಕೇಳೋದಾದರೆ ಇಲ್ಲಿ ಸಿಕ್ಕಾಬಟ್ಟೆ ಬ್ಯುಸಿ ಇರೋದ್ರಿಂದ ಇವರು ಆನ್ಲೈನ್ಗೆ ಅಷ್ಟು ರೆಸ್ಪಾನ್ಸ್ ಮಾಡಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ. ನೀವು ಶಾಪಿಗೆ ಬಂದು ವಿಸಿಟ್ ಮಾಡಿದ್ರೆ ಆರಾಮಾಗಿ ನಿಮ್ಗೆ ಯಾವ್ದು ಬೇಕೋ ಆ ಥರ ಸ್ಯಾರಿಗಳನ್ನ ಇಲ್ಲಿ ತೊಗೊಂಡು ಹೋಗ್ಬೋದು. ಈಗ ಹೊಸ್ದಾಗಿ ಡ್ರೆಸ್ಗಳ ಕಲೆಕ್ಷನ್ ಕೂಡ ಇಟ್ಟಿದ್ದಾರೆ. ನಾನು ಈಗ ಒಂದು ಮಂತ್ ಬ್ಯಾಕ್ ಒಂದು ಸಲ ಬಂದು ವಿಡಿಯೋ ಮಾಡಿದ್ದೆ. ಅಂದರೆ ನನಗೆ ಡ್ರೆಸ್ಗಳು ಬೇಕಿತ್ತು, ಹಂಗಾಗಿ ಬಂದು ಶಾಪಿಂಗ್ನ ಮಾಡಿದಾಗ ವೀಡಿಯೋಸ್ನ ಮಾಡಿದ್ದೆ. ಹಾಗೆ ಒಂದೇ ಕಡೆ ಸಿಗೋದ್ರಿಂದ ಆರಾಮಾಗಿ ಬಂದು ತೊಗೋಬೋದು. ಇದು ನೋಡಿ, ಇದು
ಸೆಮಿ ಮೈಸೂರು ಸಿಲ್ಕು ಇದೆಲ್ಲ ಬಂದದೆ ಹೇಳಿದ್ನಲ್ಲ 800 900 ಆ ರೇಂಜಲ್ಲಿ ಸಿಗುತ್ತೆ. ಇದೇನು ಗೊತ್ತೇ ಆಗಲ್ಲ. ಈಗ 1 ಗ್ರಾಮ್ ಗೋಲ್ಡ್ ಬರುತ್ತಲ್ಲ, ಸಿಲ್ವರ್ ಜ್ಯುವೆಲರಿ 1 ಗ್ರಾಮ್ ಗೋಲ್ಡ್ ಬರುತ್ತಲ್ಲ, ಗೋಲ್ಡ್ಗೆ ಕಾಂಪಿಟೇಷನ್ ಮಾಡೋ ಥರ ಅದರಲ್ಲಿ ಈ ಥರ ಸ್ಯಾರಿಗಳಲ್ಲಿ ಕೂಡ ಈಗ ಆ ಥರ ಬಂದುಬಿಟ್ಟಿದೆ. ಇದರಲ್ಲೂ ಕೂಡ ಕಲರ್ ಆಪ್ಷನ್ಗಳೆಲ್ಲ ಚೆನ್ನಾಗಿತ್ತು. ನನಗೆ ಕನ್ಫ್ಯೂಷನ್ ಆಗೋಯ್ತಪ್ಪ, ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅಂತ. ನಾನು ಅಂದ್ಕೊಂಡಿದ್ದು ಒಂದು 10 ಮೆಂಬರ್ಸ್ಗೆ ತಗೊಳ್ಳೋಣ ಅಂತ. ಅಂದರೆ ಅಲ್ಲಿ ನನಗೂ ಕೂಡ ಒಂದು ಸ್ಯಾರಿ ಇಷ್ಟ ಆಗೋಯ್ತು, ನಾನು ಕೂಡ ಒಂದು ತಗೊಂಬಿಟ್ಟೆ. ಯಾವ್ದು ತಗೊಂಡೆ ನಾನು ಅಂತ ಕೂಡ ತೋರಿಸ್ತೀನಿ ನಿಮಗೆ. ಇದೆಲ್ಲ ಆರಾಮಾಗಿ ಎಲ್ಲಾದರೂ ದೇವಸ್ಥಾನಕ್ಕೆಲ್ಲ ಹೋಗುವಾಗ, ಮನೇಲಿ ಏನಾದ್ರು ಚಿಕ್ಕ ಪುಟ್ಟ ಫಂಕ್ಷನ್ಗಳು ಪೂಜೆಗಳೇನಾದ್ರು ಇತ್ತು ಅಂದರೆ ಉಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. 750 800ಗೆಲ್ಲ ಆರಾಮಾಗಿ ತೊಗೋಬೋದು. ಹಾಗೆ ಇದು ಒಂಥರ ಹೊಸ ಮೆಟೀರಿಯಲ್ ಸ್ಯಾರಿ, ಅದು ಕೂಡ ಇತ್ತು, ತೋರಿಸಿದ್ರು. ತುಂಬಾ ಕಲೆಕ್ಷನ್ ಇದೆ. ಹೇಳಿಲ್ವ, ಫುಲ್ಲು ಶಾಪ್ನ ನೋಡ್ತೀವಿ ಅಂದರೆ ಒಂದು ದಿನ ಆದರೂ ಸಾಕಾಗಲ್ಲ. ತಂದು ಹೊಸದು ಅಂತೆಲ್ಲ ತೋರಿಸ್ತಾನೆ ಇದ್ರು. ಇದೆಲ್ಲ ಫಸ್ಟು 1000 1500 ಆ ರೇಂಜಲ್ಲೆಲ್ಲ ತುಂಬ ಚೆನ್ನಾಗಿತ್ತು. ನಮ್ಮ ಬಜೆಟ್ ಇಷ್ಟು ಅಂತ ಹೇಳಿದ್ರೆ ಅವರು ನಮಗೆ ತೋರಿಸ್ತಾರೆ ಕರೆಕ್ಟಾಗಿ. ಆಮೇಲೆ ನಾವು ಸ್ವಲ್ಪ ಪೇಷನ್ಸಿಂದ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನು ಸ್ವಲ್ಪ ಚೂಸಿ ಆಗಿರೋದ್ರಿಂದ ನನಗೆ ಅವ್ರು ತೋರಿಸೋದಕ್ಕಿಂತ ನನಗೆ ನಾನೇ ನೋಡಿ ತಗೊಳ್ಳೋವಂಥ ಸೀರೆಗಳು ಬಟ್ಟೆಗಳೇ ಇಷ್ಟ ಆಗೋದು. ನೋಡಿ, ಅವ್ರು ತೋರಿಸ್ತಿರೋದು ನಂಗೆ ಯಾವುದೂ ಇಷ್ಟ ಆಗ್ತಿಲ್ಲ. ಬೇಡ ಅಂದರೂ ತೆಗ್ದು ಹಾಕ್ತಿದ್ರು, ಕಲರ್ಸ್ ಇದೆ ಅಂದ್ಬಿಟ್ಟು. ನಂಗೆ ಅದರಲ್ಲಿ ಯಾವುದೂ ಇಷ್ಟನೇ ಆಗಲಿಲ್ಲ. ನಾನು ಕಾಲು ನೋವು ಬಂದುಬಿಡ್ತಲ್ಲ ಅಂತ ಕೂತ್ಕೊಂಡ್ಬಿಟ್ಟಿದ್ದೆ. ಶಾಪಿಂದ ಮುಗಿಸ್ಕೊಂಡು ನಾವು ಹೋಗಿದ್ದು ಸಂಜೆಗೆ. ಸ್ವಲ್ಪ ಟಯರ್ಡ್ ಆಗಿತ್ತು, ಹಂಗಾಗಿ ಕೂತ್ಕೊಂಡ್ಬಿಟ್ಟಿದ್ದೆ ನಾನು. ಅವರು ತೆಗ್ದು ಹಾಕ್ತಾನೆ ಇದ್ರು, ಬೇಡ ಅಂದ್ರೂ. ಆಮೇಲೆ ನಾನು ಇಲ್ಲ, ಇಲ್ಲಿ ಕೂತ್ಕೊಂಡ್ರೆ ಆಗಲ್ಲ ಕೆಲಸ ಅಂದ್ಬಿಟ್ಟು ನಾನೇ ಎದ್ದು ನೋಡಿಬಿಟ್ಟು ನಂಗೆ ಯಾವ ಥರ ಬೇಕೋ ಆ ಥರ ಸೆಲೆಕ್ಷನ್ ಮಾಡಿಕೊಂಡೆ. ನನಗಂತೂ ಖುಷಿ ಆಯಿತು. ಇವತ್ತು ನಾನು ಅಂದ್ಕೊಂಡಿರೋ ಥರನೇ ನನಗೆ ಸ್ಯಾರೀಸ್ಗಳೆಲ್ಲ ಸಿಕ್ತು. ಫೈನಲಿ ನನಗೆ ಎಷ್ಟು ಬೇಕೋ ಅಷ್ಟು ಸ್ಯಾರೀಸ್ ಎಲ್ಲ ನಾನು ಸೆಲೆಕ್ಟ್ ಮಾಡಿಕೊಂಡೆ. ನಾರ್ಮಲ್ ಡೇಸಲ್ಲಿ ಸ್ವಲ್ಪ 7ಗೆ ಕ್ಲೋಸ್ ಮಾಡ್ತಾರಂತೆ ಶಾಪು, ಕಸ್ಟಮರ್ ಸ್ವಲ್ಪ ಕಡಿಮೆ ಇರ್ತಾರೆ. ವೀಕೆಂಡಲ್ಲಾದರೆ 8-8:30ವರೆಗೂ ಇರ್ತಾರಂತೆ. ನಾವು ಹೋದಾಗಲೇ ಕ್ಲೋಸಿಂಗ್ ಟೈಮ್ ಆಗಿದ್ರು ಕೂಡ ಪರವಾಗಿಲ್ಲ, ಅಲ್ಲಿಯ ವರ್ಕರ್ಸು ಪೇಷನ್ಸ್ ಆಗಿ ತೋರಿಸಿದ್ರು ಇವತ್ತು ಸ್ಯಾರಿಗಳನ್ನ. ಅವರಿಗೆ ಟೈಮ್ ಆಗ್ತಿತ್ತು, ಮನೆಯಿಂದ ಫೋನ್ ಬರ್ತಿತ್ತು, ಆದರೂ ತೋರಿಸ್ತಾನೆ ಇದ್ರು ನನಗೆ. ಮನೆಯವರು ಸರಿ ಬೇಗ ತೊಗೊಂಬಿಡು, ಟೈಮ್ ಆಗ್ತಿದೆ ಅವ್ರಿಗೂ ಕೂಡ ಅಂತಂದರು. ಹಂಗಾಗಿ ಫೈನಲಾಗಿ ಮುಗಿಸ್ದೆ ನಾನು ಕೂಡ. ಯಾವುದನ್ನ ತೋರಿಸೋದೋ ಯಾವುದನ್ನ ಬಿಡೋದು ಅಂತ ಅನಿಸುತ್ತೆ. ನೋಡಿ, ಇದು ಕೂಡ ಚೆನ್ನಾಗಿತ್ತು. ಇದೆಲ್ಲ ಬಂದು 1100 200 ಆ ರೇಂಜಲ್ಲಿರೋಂಥ ಸ್ಯಾರೀಸು. ಕಾಟನ್ ಮತ್ತು ಸಿಲ್ಕ್ ಮಿಕ್ಸ್ ಇರುತ್ತೆ ಇದು. ನಾನು ಲಾಸ್ಟ್ ಟೈಮು ಬೆಂಗಳೂರಲ್ಲಿ ಒಂದು ಪರ್ಪಲ್ ಕಲರ್ ಸ್ಯಾರಿನ ತೊಗೊಂಬಂದಿದ್ದೆ ಯುಗಾದಿ ಹಬ್ಬದ ಟೈಮಲ್ಲಿ. ಅದರಲ್ಲೇ ಇದು ಸ್ವಲ್ಪ ಚೇಂಜ್ ಇದೆ ಡಿಸೈನು, ಮೆಟೀರಿಯಲ್ ಎಲ್ಲ ಅದೇ ಥರನೇ ಇತ್ತು. ಇದರಲ್ಲೂ ಕೂಡ ಕಲರ್ಸ್ ಎಲ್ಲ ಇದೆ ಅಂತ ತೋರಿಸ್ತಿದ್ರು. ನನಗೆ ಎಲ್ಲೇ ಹೋದರೂ ಪರ್ಪಲ್ಲು ಮತ್ತು ಬ್ಲ್ಯಾಕ್ಗೆ ಕೈ ಇಡೋ ಥರ ಆಗುತ್ತೆ ಫಸ್ಟು. ಚೆನ್ನಾಗಿತ್ತು ಇದು ಪರ್ಪಲ್ ಒಂಥರ ನೋಡ್ತಾ ಇದ್ದೆ ನಾನು. ಫೈನಲಿ ನಾನು ಈ ಒಂದು ಸ್ಯಾರಿನ ಸೆಲೆಕ್ಟ್ ಮಾಡಿಕೊಂಡೆ. ಗ್ರೀನ್ ವಿತ್ ಪಿಂಕ್ ಕಾಂಬಿನೇಷನ್ನು. ಗ್ರೀನಲ್ಲಿ ತುಂಬ ಸ್ಯಾರಿಗಳಿದೆ ನನ್ನ ಹತ್ರ, ಬಟ್ ಈ ಥರ ಕಾಂಬಿನೇಷನಲ್ಲಿ ಇರಲಿಲ್ಲ. ಹಾಗೆ ಇದೊಂಥರ ಆನೆ ಬಂದಿತ್ತು ಬಾರ್ಡರಲ್ಲಿ, ಡಿಫ್ರೆಂಟಾಗಿ ಚೆನ್ನಾಗಿತ್ತು. ನಂಗೆ ನೋಡಿದ ತಕ್ಷಣ ಇಷ್ಟ ಆಗೋಯಿತು. ಇದು ಅವ್ರು ತೋರಿಸಿದ್ದಲ್ಲ, ನನಗೆ ಅಲ್ಲಿ ರ್ಯಾಕಲ್ಲಿ ನಾನೇ ಎತ್ಕೊಂಡು ನೋಡಿದ್ದು. ನನಗೆ ಅದಕ್ಕೆ ತುಂಬಾ ಇಷ್ಟ ಆಯಿತು. ಒಂದೇ ಒಂದು ಪೀಸ್ ಇತ್ತು, ಅದರಲ್ಲಿ ಕಲರ್ಸ್ ಇರಲೇ ಇಲ್ಲ, ಹಾಗಾಗಿ ಅದನ್ನೇ ತಗೊಂಡೆ. ಹಾಗೆ ಅದರಲ್ಲಿ ಸ್ವಲ್ಪ ಚೇಂಜ್ ಇತ್ತು. ಇದೆಲ್ಲ ಮೆಂತ್ಯ ಕಲರ್ಗೆ ಮೆರೂನ್ ಬಾರ್ಡರು. ಇದು ಒಂದು
ಸ್ಯಾರಿನ ತೊಗೊಂಡೆ. ಇದು ಯಾರ್ಯಾರಿಗೆ ಯಾವ್ದ್ಯಾವ ಸ್ಯಾರಿ ಹೋಗುತ್ತೆ ಅಂತ ನನಗೂ ಕೂಡ ಗೊತ್ತಿಲ್ಲ. ನಾನು ಪ್ಯಾಕ್ ಮಾಡೋವಾಗ ಅದನ್ನು ಕೂಡ ನಿಮ್ಮ ಜೊತೆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇಂಥವ್ರಿಗೆ ಇದ್ವು ಅಂತ ನಾನೇನು ಡಿಸೈಡ್ ಮಾಡಿಲ್ಲ, ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಆಲ್ರೆಡಿ ನನ್ನ ಇವತ್ತಿನ ವಿಡಿಯೋಗೆ ಎಲ್ಲ ಮೆಸೇಜಸ್ ಎಲ್ಲ ರಿಪ್ಲೈ ಎಲ್ಲ ಬರ್ತಾ ಇದೆ, ಚೆನ್ನಾಗಿ ರೆಸ್ಪಾನ್ಸ್ ಬರ್ತಿದೆ. ಯೂಟ್ಯೂಬ್ ಪೇಮೆಂಟು ರಿವೀಲ್ ಮಾಡಿದ್ದೀನಲ್ಲ ಆ ವಿಡಿಯೋಗೆ, ಅದರಲ್ಲಿ ಒಂದು ನಾನು ರೂಲ್ಸನ್ನು ಹಾಕಿದ್ದೆ, ಅದನ್ನು ತುಂಬ ಜನ ನನಗೆ ಕಳಿಸಿದ್ದೀರಾ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ನಾನು ಅಂದ್ಕೊಂಡಿದ್ದು ಅಂದರೆ ಈಗ ನನ್ನ ಬಜೆಟ್ಗೆ ನಾನು 10 ಮೆಂಬರ್ಸಿಗೆ ಕೊಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅಷ್ಟಕ್ಕೆ ಶಾಪಿಂಗ್ನ ಮಾಡ್ತಾ ಇರೋದು. ನೋಡಿ, ಇದೆಲ್ಲ ಸೀರೆಗಳು ನಾನು ಫೈನಲಾಗಿ ಸೆಲೆಕ್ಟ್ ಮಾಡ್ಕೊಂಡಿರೋದು. ತುಂಬಾ ಮೆಸೇಜಸ್ ಎಲ್ಲ ಬಂದಿದೆ. ಬಟ್ ಸ್ಟಾರ್ಟಿಂಗಲ್ಲಿ 10 ಮೆಂಬರ್ಸ್ ಯಾರು ಫಸ್ಟು ಮಾಡ್ತಾರೆ ನನಗೆ ಮೆಸೇಜ್ ಮಾಡ್ತಾರೆ, ಆ ರೂಲ್ಸ್ನ ಫಾಲೋ ಮಾಡಿ ಅವರಿಗೆ ಅಷ್ಟೇ ನಾನು ಕೊಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಕಲರ್ಸ್ಗಳೆಲ್ಲ ಚೆನ್ನಾಗಿತ್ತು, ಒಂದಕ್ಕಿಂತ ಒಂದು. ಅಲ್ಲಿ ಡ್ಯಾಮೇಜ್ ಎಲ್ಲ ಏನಾದ್ರು ಇತ್ತಂದರೆ ಅಲ್ಲೇ ನೋಡ್ಕೊಂಬಿಡ್ಬೇಕು. ಮತ್ತೆ ಎಲ್ಲ ರಿಟರ್ನ್ ಹೋಗೋದಕ್ಕಾಗಲ್ಲ ಅಂದ್ಬಿಟ್ಟು ನೋಡ್ತಿದ್ದೆ. ಫೈನಲಿ ಸ್ಯಾರಿ ಸೆಲೆಕ್ಷನ್ ಎಲ್ಲ ಮುಗೀತು. ಹಾಗೆ ಡ್ರೆಸ್ಸು ಸೆಕ್ಷನ್ಗೂ ಕೂಡ ಬಂದೆ, ನೋಡೋಣ ಹೊಸ್ದಾಗಿ ಯಾವ್ದಾದ್ರು ಬಂದಿದೆಯೇನೋ ಅಂತ. ಇಲ್ಲೂ ಕೂಡ ಚೆನ್ನಾಗಿತ್ತು. ಆದರೆ ಹೇಳಿದ್ನಲ್ಲ, ಕ್ಲೋಸಿಂಗ್ ಟೈಮ್ ಆಗಿದ್ದರಿಂದ ಪಾಪ ಅವ್ರಿಗೆ ಹಿಂಸೆ ಕೊಡೋದು ಬೇಡ ಅಂತ ಸ್ವಲ್ಪ ಅಲ್ಲಿಂದ ಬೇಗನೆ ಹೊರಟೆ. ಆದರೂ ಹೇಗೂ ಬಂದಿದ್ವಲ್ಲ ನೋಡೋಣ ಅಂತ ಬಂದಿದ್ದಷ್ಟೇ. ನಾನು ಫಸ್ಟು ಕೈ ಇಡೋದೆ ಬ್ಲ್ಯಾಕ್ಗೆ. ಇದು ಚೆನ್ನಾಗಿತ್ತು ಸೆಟ್ಟು. 1500 600 ಏನೋ ಇತ್ತು ಅದ್ರ ಮೇಲೆ. ಇನ್ನೊಂಥರ ದುಪ್ಪಟ್ಟ ಡಿಫ್ರೆಂಟಾಗಿ ಬಂದುಬಿಟ್ಟಿತ್ತು. ಹಾಗಾಗಿ ಸ್ವಲ್ಪ ನನಗೆ ಅದೇನೋ ಪರ್ಪಲ್ಲು, ವೈಟು, ಬ್ಲ್ಯಾಕು, ರೆಡ್ಡು ಎಲ್ಲ ಮಿಕ್ಸ್ ಇದ್ದಿದ್ದರಿಂದ ಅದೇನು ಅಷ್ಟೊಂದು ಇಷ್ಟ ಆಗಲಿಲ್ಲ ನನಗೆ. ಬರೀ ರೆಡ್ಡು ಬ್ಲ್ಯಾಕು ಕಾಂಬಿನೇಷನ್ ಆಗಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಹಾಗಾಗಿ ಅದೇನು ನಾನು ತಗೊಳ್ಳಿಲ್ಲ. ಬೇರೆ ಡ್ರೆಸ್ಗಳನ್ನ ನೋಡ್ತಾ ಇದ್ದೆ. ಚೆನ್ನಾಗಿದೆ ಫಿಟ್ಟಿಂಗು. ನನಗೆ ಈ ಶಾಪಲ್ಲಿ ಎಲ್ ಸೈಜ್ನ ತೊಗೊಂಡ್ರೆ ಪರ್ಫೆಕ್ಟಾಗಿ ಆಗುತ್ತೆ. ಇಲ್ಲಿ ಅವರು ಆಗಲೇ ಸುಸ್ತಾಗ್ಬಿಟ್ಟಿದ್ರು, ಮನೆಗೆ ಹೊರಡೋ ಟೈಮ್ ಅವ್ರಿಗೆ. ಆದರೆ ನನಗೆ ಹೊಸಾದು ಯಾವ್ದಾದ್ರು ಸಿಗುತ್ತೇನೋ ಅಂತ ನೋಡೋ ಕ್ಯೂರಿಯಾಸಿಟಿ. ಅದಕ್ಕೆ ಒಂದು 5 ನಿಮಿಷ ಟೈಮ್ ಕೊಡಿ, ಅಷ್ಟನ್ನು ನಾನು ನೋಡ್ಕೊಂಬಿಡ್ತೀನಿ ಅಂತ ಅವ್ರಿಗೆ ಹೇಳಿ ಅವರು ಸರಿ ಅಂತ ವೆಯ್ಟ್ ಮಾಡ್ತಿದ್ರು. ಚೆನ್ನಾಗಿತ್ತು ಕುರ್ತಾ ಸೆಟ್ಗಳೆಲ್ಲ. ಇಲ್ಲೂ ಅಷ್ಟೇ 200 ರುಪೀಸಿಂದ ಹಿಡಿದು 3000 3.5ವರೆಗೂ ಡ್ರೆಸ್ಗಳೆಲ್ಲ ಸಿಗುತ್ತೆ. ಅಂದರೆ ಟಾಪ್ಸು, ರೆಡಿ ಡ್ರೆಸ್ಗಳು ಆ ಥರ ಸಿಗುತ್ತೆ. ಚೆನ್ನಾಗಿತ್ತು ಕಲೆಕ್ಷನ್ಗಳು. ಅದು ಆಲ್ಮೋಸ್ಟ್ ಇವಾಗೆಲ್ಲ ಸಮ್ಮರ್ ಆಗಿರೋದ್ರಿಂದ ಕಾಟನ್ ಮತ್ತು ರೇಯನ್ ಮೆಟೀರಿಯಲ್ಲು ಜಾಸ್ತಿ ಹೋಗುತ್ತಂತೆ. ಹಾಗಾಗಿ ಅದರಲ್ಲೂ ತುಂಬಾ ಕಲೆಕ್ಷನ್ಸ್ ಇತ್ತು. ಫುಲ್ ಅಂತೂ ತೋರ್ಸೋಕ್ಕಾಗೋದೇ ಇಲ್ಲ. ನನಗೆ ಇಷ್ಟವಾದಂಥ ಕೆಲವೊಂದಷ್ಟನ್ನು ಮಾತ್ರ ನಾನು ಇಲ್ಲಿ ತೋರಿಸ್ಬೋದು ನಿಮಗೆ. ಈ ಥರ ಫುಲ್ ಸೆಟ್ಟೆಲ್ಲ ಬಂದು 1100ಇಂದ ಸ್ಟಾರ್ಟ್ ಆಗುತ್ತೆ ವಿತ್ ದುಪ್ಪಟ್ಟ ಇರೋದು. ನಾರ್ಮಲ್ ಬರೀ ಪ್ಲಾಜೋ ಪ್ಯಾಂಟ್ ಮತ್ತು ಟಾಪ್ ಆ ಥರ ಇರೋದೆಲ್ಲ 600 700ಗೆಲ್ಲ ಸಿಗುತ್ತೆ. ಹಂಗೆ ಇಲ್ಲೂ ಕೂಡ ಒಂದು ಡ್ರೆಸ್ ಇಷ್ಟ ಆಯಿತು ನೋಡಿ. ಇದು ಪ್ಯಾರೆಟ್ ಗ್ರೀನಿಗೆ ವೈಟ್ ಕಲರ್ ಬಂದಿದೆ ಪ್ಯಾಂಟು ಮತ್ತು ದುಪ್ಪಟ್ಟನೇ ತುಂಬ ಸಾಫ್ಟಾಗಿ ತುಂಬಾ ಚೆನ್ನಾಗಿತ್ತು. ಹಾಗಾಗಿ ಈ ಒಂದು ಡ್ರೆಸ್ನು ಕೂಡ ನಾನಲ್ಲಿ ತಗೊಂಡೆ. ಫೈನಲಾಗಿ ಈಗ ಬಿಲ್ ಮಾಡಿಸ್ತಾ ಇದ್ದೀವಿ. ನನ್ನ ಕ್ಲೈಂಟು ಅವ್ರದ್ದು ಸಪ್ರೇಟಾಗಿ ಬಿಲ್ ಮಾಡಿಸಿ ಅವ್ರಿಗೆ ಕಳಿಸಿದ್ದೆ, ಅವರು ಪೇ ಮಾಡಿದ್ರು. ನಂದನ್ನು ನಾನು ಸಪ್ರೇಟಾಗಿ ಮಾಡಿಸ್ಕೊಂಡೆ. ನೋಡ್ತಿರ್ಬೋದು ನೀವಲ್ಲಿ ಫಿಕ್ಸೆಡ್ ಪ್ರೈಸು ಹಾಗೆ ರಿಟರ್ನ್ ಎಲ್ಲ ಇಲ್ಲ ಅಂತ ಬೋರ್ಡ್ಗಳನ್ನೆಲ್ಲ ಹಾಕ್ಕೊಂಡಿದ್ದಾರೆ. ಹೌದು, ಎಷ್ಟೇ ತೊಗೊಂಡ್ರು ಅಲ್ಲಿ ಆ ಥರ ಎಲ್ಲ ಆಪ್ಷನ್ನೇ ಇಲ್ಲ. ಬಟ್ ವರ್ತ್ ಅಂತ ಅನಿಸುತ್ತೆ. ಈಗ 1000 ರೂಪಾಯಿ ಸೀರೆನ 2000 3000 ಅಂತ ಹೇಳಿ ಮತ್ತೆ ಅದನ್ನು ಕಡಿಮೆಗೆ ಕೊಟ್ಟು ಅಲ್ಲಿ 1 ಗಂಟೆ ನಾವು ಬಾರ್ಗೇನಿಂಗ್ ಮಾಡೋಕ್ಕೆ ಟೈಮೆಲ್ಲ ವೇಸ್ಟ್ ಮಾಡಿರ್ತೀವಿ. ಇಲ್ಲಿ ಆ ಥರ ಎಲ್ಲ ಏನೂ ಇಲ್ಲವೇ ಇಲ್ಲ. ಇನ್ನು 1 ಗಂಟೆ ಒಳಗಡೆ ಇನ್ನೂ ಸ್ವಲ್ಪ ಶಾಪಿಂಗ್ನ ಜಾಸ್ತಿನೇ ಮಾಡ್ಬೋದು. ಹಾಗಾಗಿ ಫೈನಲಾಗಿ ನೋಡಿ ಇಷ್ಟ ಆಯಿತು ಬಿಲ್ಲು. ನನ್ನ ಯೂಟ್ಯೂಬ್ ಪೇಮೆಂಟಲ್ಲಿ ನಾನೀಗ ಪೇ ಮಾಡ್ತಾಯಿದ್ದೀನಿ. ಒಂಥರ ಖುಷಿ ಆಗ್ತಿತ್ತು ನನಗೆ. ನಾನು ಅಂದ್ಕೊಂಡಿದ್ದ ಕೆಲಸ ಕರೆಕ್ಟಾಗಿ ಆಯ್ತಲ್ಲ ಇವತ್ತು ಅಂದ್ಬಿಟ್ಟು ಖುಷಿಯಾಗೇ ಪೇ ಮಾಡಿ ತಗೊಂಡು ಬರ್ತಾಯಿದ್ದೀನಿ. ಇನ್ನು ಇದಕ್ಕೆ ಕೊರಿಯರ್ ಮಾಡೋದಕ್ಕೆ ಕವರ್ಸ್ನ ತರಬೇಕು, ಹಾಗೆ ಕೊರಿಯರ್ ಚಾರ್ಜು ಕೂಡ ಪೇ ಮಾಡಬೇಕಲ್ಲ. ಹಂಗಾಗಿ ಬಜೆಟಲ್ಲಿ ನೋಡಿಕೊಂಡು ನಾನು ಶಾಪಿಂಗ್ನ ಮಾಡಿದ್ದೀನಿ ಇವತ್ತು. ಹಾಗೆ ಅದೇ ಯೂಟ್ಯೂಬ್ ದುಡ್ಡಲ್ಲೇ ಸ್ವಲ್ಪ ಪೂಜೆಗೂ ಕೂಡ ಸೇರಿಸ್ಬೇಕು ಅಂತ ಇದೆ ಅಮೌಂಟ್ನ. ಹಂಗಾಗಿ ಆದಷ್ಟು ನನ್ನ ಕೈಲಿ ಆದಷ್ಟು ಶಾಪಿಂಗ್ನ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟೇ. ಫೈನಲಾಗಿ ನಮ್ಮ ಶಾಪಿಂಗ್ ಮುಗೀತು.
ಏನೇನೆಲ್ಲ ಯಾವ್ಯಾವ ಥರ ಸ್ಯಾರೀಸ್ನ ನಾನು ತಂದಿದ್ದೀನಿ ಅಂತ ಪ್ಯಾಕಿಂಗ್ ಮಾಡೋವಾಗ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ, ಯಾವ ರೀತಿ ಮಾಡ್ತೀನಿ ಅಂದ್ಬಿಟ್ಟು. ಇವತ್ತಿನ ವಿಡಿಯೋ ಇಷ್ಟೇ, ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ನಾನು ಯಾಕೆ ಈ ಥರ ಸ್ಯಾರೀಸ್ನ ಕೊಡಬೇಕು ಅಂತ ಅಂದ್ಕೊಂಡೆ ಅಂದರೆ, ಎಲ್ಲ ಹೆಣ್ಮಕ್ಳಿಗೂ ಇಷ್ಟ ಇದ್ದೇ ಇರುತ್ತೆ. ಯಾರಾದರೂ ಕುಂಕುಮಕ್ಕೆ ಅಂತ ಕೊಟ್ಟಾಗಲೇ ಅದನ್ನು ತುಂಬ ಇಷ್ಟಪಟ್ಟು ನಾವು ತಗೊಂಡಿರ್ತೀವಿ. ಹಾಗೆ ಗಿಫ್ಟ್ ಅಂತ ಕೊಟ್ಟಾಗ ಇನ್ನೂ ಖುಷಿ ಆಗುತ್ತೆ ಹೆಣ್ಮಕ್ಳಿಗೆ. ಹಂಗಾಗಿ ನಾನು ಇದನ್ನು ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದು. ಈ ವಿಡಿಯೋ ಇಷ್ಟೇ, ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆ ನಾನು ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.